ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಸಿಂಪಲ್ ಆಗಿರೋ ಒಂದು ಪೊಟ್ಯಾಟೊ ಫ್ರೈ ತೋರಿಸ್ತಾ ಇದ್ದೀನಿ. ಹಾಗೆ ಟೇಸ್ಟಿ ಕೂಡ ಇರುತ್ತೆ, ತುಂಬ ಸಖತ್ತಾಗಿ ಬರುತ್ತಪ್ಪ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸಿಂಪಲ್ ಆಗಿರುತ್ತೆ. ನೋಡಿ, 2 ಆಲೂಗೆಡ್ಡೆನ ಮೇಲೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಬಾಕ್ಸ್ ಆಗಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಬಿಟ್ಟು 1-2 ಗ್ಲಾಸ್ ನೀರು ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಒಂದು 4ರಿಂದ 5 ನಿಮಿಷ ಇದನ್ನ ಬಾಯ್ಲ್ ಮಾಡಿಕೊಂಡು ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಇದಕ್ಕೊಂದು ಫ್ರೈಗೆ ಒಂದು ಒಗ್ಗರಣೆ ರೆಡಿ ಮಾಡಿದ್ರೆ ಸಾಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಟ್ಕೊಂಡು 3 to 4 ಟೀ ಸ್ಪೂನು ಆಯಿಲ್ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಸೇರಿಸ್ಕೊಳ್ಳೋಣ. ಬಿಸಿ ಆಗಲಿ ಆಯಿಲು. ಇದಕ್ಕೆ ಒಂದು ಪೌಡರ್ ಮಿಕ್ಸ್ ಮಾಡ್ಕೊತೀನಿ. ಇದು ಏನು ಇಲ್ಲ, ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ಕು ಮತ್ತು ಸಾಲ್ಟು. ಇಷ್ಟು ಮೂರೇ ಸಾಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡೆ. ಇವಾಗ ಆಯಿಲ್ ಸ್ವಲ್ಪ ಜಾಸ್ತಿ ಬಿಸಿಯಾಗಿದೆ ಅಂತ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಬಿಸಿಯಾಗಿದ್ದಾಗ ಪೌಡರ್ ಹಾಕ್ಬಿಟ್ರೆ ಕಪ್ಪಾಗಿಬಿಡುತ್ತೆ. ನೋಡಿ, ಸ್ಟವ್ ತಿರ್ಗಾ ಆನ್ ಮಾಡಿಕೊಂಡು ಇವಾಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್, ಸಾಲ್ಟು, ಇದನ್ನ ಈ ಆಯಿಲಲ್ಲಿ ಹಾಕಿ ಒಂದು 10 ಸೆಕೆಂಡ್ಸು ಹಾಗೆ ಬಿಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ನಾವು ಈ ಆಲೂಗೆಡ್ಡೆ ಇದೆಯಲ್ವಾ ಬಾಯ್ಲ್ ಮಾಡಿ ಇಟ್ಕೊಂಡೋದನ್ನ ಇದಕ್ಕೆ ಸೇರಿಸ್ಬಿಡೋಣ. ಒಂದು 60% to 70 ಬಾಯ್ಲಲ್ಲೇ ಬೆಂದ್ಬಿಟ್ಟಿದೆ, ಬಾಯ್ಲ್ ಆಗಿದೆ. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಹಾಗೆ ಬಿಡೋಣ. ಆಯಿಲಲ್ಲಿ ಸ್ವಲ್ಪ ಹಾಗೆ ಹೀಗೆ ತಿರುಗಿಸ್ಬಿಡಿ. ನಂತರ ಏನು ಮಾಡಬೇಕು, 1 ಸ್ಪೂನು ಇಲ್ಲ 1.5 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ತುಂಬ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿದ್ರೆ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ, ಅಷ್ಟು ಸಖತ್ತಾಗಿರುತ್ತೆ ಪೊಟ್ಯಾಟೊ ಫ್ರೈ. ರಸಮ್ಗೆ, ಬೇಳೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು 1 ನಿಮಿಷದ ನಂತರ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿಪ್ಪ ಪೊಟ್ಯಾಟೊ ಫ್ರೈ. ನೀವು ಮಾಡಿ ನೋಡಿ, ಒಂದು 3 ಜನಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. 2 ಆಲೂಗೆಡ್ಡೆ ಹಾಕಿದ್ರೆ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಫ್ರೆಶ್ ಕೊರಿಯಾಂಡರ್ನ ನೀವು ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸೈಡ್ ಡಿಶ್ ಆಗಿ ಸಾಂಬಾರ್ಗೆ, ರಸಮ್ಗೆ ತುಂಬ ಸಖತ್ತಾಗಿರೋ ಪೊಟ್ಯಾಟೊ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ನೀವು ನೋಡಿಪ್ಪ. ಥ್ಯಾಂಕ್ ಯು.